ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾಗುಡ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇನ್ನೇನು ಅಧಿವೇಶನಕ್ಕೆ 2 ದಿನಗಳಷ್ಟೇ ಬಾಕಿ ಇದೆ ಕಂಪ್ಲೀಟ್ ಮಾಡೋದಕ್ಕೆ. ಈ ನಡುವೆ ಬಿಜೆಪಿ ಸಾಲು ಅಸ್ತ್ರಗಳನ್ನ ಇಟ್ಕೊಂಡು ಈ ಬಾರಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿತ್ತು. ಅದರಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಆಗ್ತಿರುವಂಥ ಒಂದು ತಾರತಮ್ಯ ಆಗಿರ್ಬೋದು, ಅದೇ ರೀತಿ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ವಿಚಾರಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸರ್ಕಾರದ ಮುಂದೆ ಇಟ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಕ್ಕೊಂಡಿದ್ರು. ಆದರೆ ಈ ನಡುವೆ ಒಬ್ಬ ಮೊದಲನೇ ಬಾರಿಗೆ ಆಯ್ಕೆಯಾಗಿ ಬಂದಂತಹ ಬಿಜೆಪಿಯ ಪಕ್ಷದ ಕಟ್ಟಾಳು ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ ಹಾಗೂ ಅವರು ವಿಧಾನಸಭೆಯಲ್ಲಿ ಎತ್ತಿದಂಥ ಒಂದು ಪ್ರಶ್ನೆ, ಸರ್ಕಾರವನ್ನು ಗೃಹಲಕ್ಷ್ಮಿ ವಿಚಾರದಲ್ಲಿ ಕಳೆದ ಹಲವು ತಿಂಗಳಿಂದ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ, ಹಾಗಾದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏನು ಮಾಡಿದ್ರಿ, ಯಾಕೆ ಫಲಾನುಭವಿಗಳ ಕೈ ಆ ಹಣ ಸೇರಿಲ್ಲ, ಈ ಪ್ರಶ್ನೆಗಳನ್ನು ಇಟ್ಟಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಮುಜುಗರವನ್ನು ಕೂಡ ತರಿಸ್ತು. ಹಾಗಾದರೆ ಹಿಂದೆ ಏನು ಪ್ಲಾನ್ ಇದೆ? ಯಾಕಂತ ಹೇಳಿದ್ರೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಚಾರದಲ್ಲಿ ನಾನು ಹೆಣ್ಣು ಅನ್ನುವಂಥದ್ದು, ಒಂದು ಹೆಣ್ಣನ್ನು ನೀವು ಸಹಿಸ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಸ್ವತಃ ನನ್ನ ಜೊತೆ ಈಗ ಸಂದರ್ಶನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬಾರಿ ಅಧಿವೇಶನದಲ್ಲಿ ಸದ್ದು ಮತ್ತು ಸುದ್ದಿ ಮಾಡಿದ್ದು ನೀವೇ. ಎಷ್ಟು ದಿನಗಳಿಂದ ವರ್ಕೌಟ್ ಮಾಡಿದ್ರಿ ಅಂತ ನೋಡಿ. ನಾನು ಕಳೆದ ಅಧಿವೇಶನದಿಂದ ಹಿಡಿದು ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ತಾ ಇದ್ದೆ. ಯಾಕೆಂದರೆ ಸರ್ಕಾರ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಮಾತಾಡುವಂಥದ್ದಾಗ್ತಾಯಿತ್ತು. ನನಗೆಲ್ಲೋ ಒಂದು ಕಡೆ ಅನಿಸ್ತಿತ್ತು ಇದು ಯಾವುದೋ ಸರಿಯಾದ ದಿಕ್ಕಿನಲ್ಲಿ ಹೊರಟಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಇನ್ಫಾರ್ಮೇಷನ್ ಇತ್ತು. ಇದು ಒಂದೇ ಗೃಹಲಕ್ಷ್ಮಿ ಇಲ್ಲ, ಈಗ ಶಕ್ತಿ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಧಿವೇಶನದಲ್ಲಿ ಅದರ ಬಗ್ಗೆಯೂ ಕೂಡ ನಾನು ಮಾತಾಡ್ತೇನೆ, ಏನೇನು ಆಗಿದೆ ಶಕ್ತಿ ಅಧಿವೇಶನದಲ್ಲಿ, ಶಕ್ತಿಯ ಸ್ಕೀಮ್ನಲ್ಲಿ ಕೂಡ ಅನ್ನುವಂಥದ್ದನ್ನು ಮುಂದಿನ ಅಧಿವೇಶನದಲ್ಲಿ ತೆಗೀನಿ. ಅದ್ರ ಬಗ್ಗೆ ಜಾತಕನೂ ಇಲ್ಲ ಸದ್ಯಕ್ಕೆ. ಇದ್ರದ್ದು ಭಾಳ ನಾನು ವಿಶೇಷವಾಗಿ ತೆಗೆದಿದ್ದಷ್ಟೇ ಇತ್ತು. ತಾವು ಹೇಳಿದಾಗೆ ಗೃಹಲಕ್ಷ್ಮಿ ಅಂತಂದೇಳಿ ಇಡೀ ರಾಜ್ಯ ತುಂಬ ಭಾಳಷ್ಟು ವಿಚಾರಗಳನ್ನು ಇಟ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು. ಆದರೆ ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹಲಕ್ಷ್ಮಿಯನ್ನು ಪ್ರತಿಯೊಬ್ಬ ತಾಯಂದಿರಿಗೆ 2,000 ರೂಪಾಯಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಆದರೆ ನಾನು ತೆಗೆದಿರ್ತಕ್ಕಂಥ ಮಾಹಿತಿ ಇನ್ಫಾರ್ಮೇಷನ್ಲಿಂದ ಇವತ್ತು ಭಾಳ ಸ್ಪಷ್ಟವಾಯಿತು. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವುದೇ ರೀತಿಯಾಗಿ ಕೊಡಲಿಲ್ಲ. ಅದು ಅಮೌಂಟ್ ಆಗೋದು ಸುಮಾರು 5,000 ಕೋಟಿ ಅಷ್ಟು ಹಣವನ್ನು ಇವತ್ತು ಸರ್ಕಾರ ಹಾಕುವಂಥದ್ದು ಮಾಡಿಲ್ಲ. ಅದಾದಮೇಲೆ ವಿಚಿತ್ರ ಸಂಗತಿ ಅಂತಂದರೆ ಏಪ್ರಿಲಿಂದ ಹಿಡ್ಕೊಂಡು ಆಗಸ್ಟ್ವರೆಗೆ ಕೂಡ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ, ನಾನು ಏಪ್ರಿಲಿಂದ ಆಗಸ್ಟ್ ಮಟ್ಟ ಹಾಕಿದ್ದಾರೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಯಾಕೆ ಹಾಕಿಲ್ಲ ಅಂದರೆ ಇವತ್ತಿನವರೆಗೂ ಕೂಡ ಸಚಿವರ ಹತ್ರ ಅದರದ್ದು ಉತ್ತರ ಇಲ್ಲದಂಥ ಪರಿಸ್ಥಿತಿ ಬಂತು. ಇವತ್ತು ಮುಜುಗರಕ್ಕೀಡಾಗಿ ಇಡೀ ಸರ್ಕಾರವೇ ವಿಪಕ್ಷಗಳಿಗೆ, ರಾಜ್ಯದ ಜನತೆಗೆ ತಲೆಬಾಗ್ತಕ್ಕಂಥ ಕೆಲಸ ನಾವು ತಂದಿಟ್ಟಿದ್ದೇವೆ. ಇದರ ಹೋರಾಟ ನಿರಂತರವಾಗಿರುತ್ತೆ. ಇನ್ನೂ ಇದಕ್ಕೆ ಏನು ಸ್ಪಷ್ಟೀಕರಣ ಬೇಕಾಗಿತ್ತು ಆ ಎಲ್ಲ ಸ್ಪಷ್ಟೀಕರಣವನ್ನು ಅವ್ರು ಕೊಟ್ಟಿಲ್ಲ. ಅದರ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟವನ್ನು ಮುಂದೆ ಮಾಡ್ತೇವೆ. ಸರ್, ನೀವು ಶಾಸಕರಾಗಿರೋದ್ರಿಂದ ಇಡೀ ಕ್ಷೇತ್ರವನ್ನು ಸುತ್ತಾ ಇರ್ತೀರಾ. ಆಗ ಸಹಜವಾಗಿ ಗ್ಯಾರಂಟಿಗಳ ಬಗ್ಗೆ ಪ್ಲಸ್ಸು ಮೈನಸ್ಸು ಎರಡೂ ಕೂಡ ಮತದಾರರು ನಿಮ್ಮ ಗಮನಕ್ಕೆ ತರ್ತಾ ಇರ್ತಾರೆ ಜನರು. ಆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ಆಗಿ ಯಾರಾದರೂ ಮಾಹಿತಿ ಕೊಟ್ಟರೆ ಏನು ಎತ್ತ ಅಂತ ನೋಡಿ. ನಾನು ಅನೇಕ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ವಾರ್ಡಿಗೆ ನನ್ನ ಕ್ಷೇತ್ರದಲ್ಲಿ ಅಡ್ಡಾಡ್ತಿದ್ದೀನಿ. ಎಲ್ಲ ಜನರ ಜೊತೆನೂ ನಾನು ಮಿಕ್ಸಪ್ ಆಗಿ ಅವ್ರ ಕೆಲಸ ಕಾರ್ಯಗಳನ್ನು ಕೇಳುವಂಥದ್ದಾಗಲಿ ಮಾತಾಡುವಂಥದ್ದು ಮಾಡ್ತಿದ್ದೆ. ಅನೇಕರು ನನ್ನ ಗೃಹ ಕಚೇರಿಗೂ ಬರ್ತಾರೆ ಮತ್ತು ನನ್ನ ಕಾರ್ಯಾಲಯಕ್ಕೂ ಬಂದು ತಮ್ಮ ದೂರದುಮ್ಮಾನಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಹಜವಾಗಿ ಅನೇಕರಿಗೆ ಕೇಳ್ತೇನೆ, ನಿಮ್ಮದೆಲ್ಲ ದುಡ್ಡು ಬಂತನಮ್ಮ, ಗೃಹಲಕ್ಷ್ಮಿ ಬಂತನಮ್ಮ ಅಂತಾರೆ. ಆದರೆ ನಮ್ಮ ಜನ ಇಷ್ಟು ಮುಗ್ಧತೆ ಐತಂದರೆ ಯಾವ ತಿಂಗಳಿದ್ದು ಬಂದೈತಿ, ಏನು ಬಂದೈತೆ ಅನ್ನೋತಕ್ಕಂಥ ಮಾಹಿತಿ ಕೂಡ ಅವ್ರಿಗಿರಲ್ಲ. ಇಲ್ಲಣ್ಣ ಬಂದೈತಿ 2,000 ರೂಪಾಯಿ ಯಾವಾಗ ಹಾಕ್ಯಾರ ಅಂತಕ್ಕಂಥದ್ದು ಮಾಡ್ತಾರೆ. ಹೀಗಾಗಿ ನಾನು ಒಂದು 2-3 ಜನರದ್ದು ಅವರ ಎಕ್ಸ್ಟ್ರಾಕ್ಟ್ ತೆಗೆದು ನೋಡಿದಾಗ, ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅಂತ ಆದಾಗಲಿ ಅಥವಾ ಅವ್ರ ಪಾಸ್ಬುಕ್ಕನ್ನು ತರಿಸಿ ನಾನು ಚೆಕ್ ಮಾಡಿದೆ ನೋಡಿದಾಗ ಎಲ್ಲೋ ಒಂದಿಷ್ಟು ಮಿಸ್ಸಿಂಗ್ ಹೊಡಿದಂತಕ್ಕಂಥ ನನ್ನ ಮಾಹಿತಿಗೆ ಸಂಪೂರ್ಣವಾಗಿ ಬಂತು. ಅಲ್ಲಿಂದ ಹಿಡಿದು ನಾನು ಪ್ರತಿಯೊಂದು ಹಂತದಲ್ಲಿ ಸ್ಟಡಿ ಮಾಡ್ತಾ ಬಂದು ನಮ್ಮ ಧಾರವಾಡ ಡಿ ಡಿ ಅವ್ರಿಗೂ ಕೂಡ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಎಷ್ಟು ತಿಂಗಳ ಕಂತನ್ನು ನೀವು ಕೊಟ್ಟಿದ್ದೀರಿ, ಎಲ್ಲಿಂದ ಕೊಟ್ಟಿದ್ದೀರಿ, ಇದರಲ್ಲಿ ಯಾವುದಾದ್ರೂ ಉಳಿದಿದೆಯಾ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೇಳಿದ್ದೆ. ಅವರು ಹೇಳಿದರು ನಾವೆಲ್ಲ ಕೊಟ್ಟೇವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ತದನಂತರ ಕೊಟ್ಟರು ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚು ನಾನೇನು ಅಂದ್ಕೊಂಡಿದ್ದೆ ಅದನ್ನು ಸರಿಯಾಗಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿಕೊಟ್ರು. ಅದಾದಮೇಲೆ ಉಳಿದ ಎಲ್ಲ ಜಿಲ್ಲೆಗೂ ಕೇಳಿದರು, ಎಲ್ಲಿ ಕೂಡ ಫೆಬ್ರವರಿ ಮಾರ್ಚ್ ಮಂತಿದ್ದು ಹಣ ನಮಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಎಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಯಾವಾಗ ನಾವು 9ನೇ ತಾರೀಕಿಗೆ ಅಧಿವೇಶನದಲ್ಲಿ ಸಚಿವರಿಗೆ ಈ ಪ್ರಶ್ನೆ ಕೇಳಿದೆ, ಮರುದಿವಸದಿಂದ ಎಲ್ಲ ಅಧಿಕಾರಿಗಳಿಗೆ ಟೈಟ್ ಮಾಡ್ತಕ್ಕಂಥ ಸಂಗತಿಯನ್ನು ಮಾಡಿದ್ದಾರೆ.
ಯಾರೂ ಕೂಡ ಮಹೇಶ್ ತೆಂಗಿನಕಾಯಿ ಅವ್ರು ಕೇಳಿದ್ರೆ ಉತ್ತರ ಕೊಡಬೇಡ್ರಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಮಠ ಸಮಸ್ಯೆ ತೊಗೊಂಡ್ಬಂದಾರಂತಂದರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಡೈರೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಬಾಬು ಅವರಿಗೆ ಕಳೆದ 4 ದಿವಸದಿಂದ ನಾನು ಮೇಲ್ ಹಾಕಿ ಇದರ ಮಾಹಿತಿ ಕೊಡ್ರಿ ಅಂದರೆ ಇವತ್ತಿನ ಮಟ್ಟನೂ ಅದರ ಮಾಹಿತಿಯನ್ನು ಒದಗಿಸಲಿಲ್ಲ. ಬೆಳಗಾವಿ ಜಿಲ್ಲೆಯ DD ಅವ್ರನ್ನ ಉಪನಿರ್ದೇಶಕರ ಬಗ್ಗೆ ನಾವು ಮಾಹಿತಿ ಕೇಳಿದರೆ ಇವತ್ತಿನವರೆಗೆ ಅವ್ರು ಮಾಹಿತಿ ಕೊಟ್ಟಿಲ್ಲ, ಫೋನ್ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಇಷ್ಟು ಟೈಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಇವತ್ತು ಈಗ ಯಾಕೆ ನಾವು ಇದನ್ನ ಎತ್ತಿದ್ವಿ ಇದ್ರ ಮುಂದೆ ಇದಕ್ಕೂ ಮೊದಲು ಇಲ್ಲಿಗೆ ಬರ್ತೀನಿ ಸರ್. ಇದಕ್ಕೂ ಮೊದಲು ನೀವು ಹಲವು ಈಗ ಹುಬ್ಳಿ ಧಾರವಾಡದಲ್ಲಿ ಮಾಹಿತಿಯನ್ನ ಕೇಳಿದಾಗ ಆಗ ಅಧಿಕಾರಿಗಳು ಯಾವುದೇ ಆಕ್ಷೇಪಣೆ ಎತ್ತದೆ ತಾವು ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರ? ಇಲ್ಲ, ಅವ್ರಿಗೆ ನಾನು ಆ ಥರ ಕೇಳಿಲ್ಲ. ನಾನು ಬೇರೆ ರೀತಿಯಲ್ಲಿ ನಾನು ಕೇಳ್ಕೊಂಡಿದ್ದೆ ಅವ್ರಿಗೆ ಎಷ್ಟು ತಿಂಗಳದ್ದಾಗಿದೆ ಏನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದೆ. ಇಲ್ಲ ಇಷ್ಟೆಲ್ಲ ಬಂದೈತೆ ಆಗಸ್ಟ್ ಮಟ್ಟ ಹಾಕಿದಾರ ಅನ್ನುವಂಥದ್ದು ಮಾಹಿತಿಯನ್ನು ಅವರು ಅಧಿಕೃತವಾಗಿ ಬರವಣಿಗೆ ಮೊದಲು ಹೇಳಿದ್ರು. ಓವರಲ್ ಆಗಿ ನಾನು ಎಲ್ಲ ಕೇಳಿದ್ದೆ. ನಾನು ಯಾವಾಗ ಆ ಪಾಸ್ಬುಕ್ಗಳನ್ನು ಇಟ್ಕೊಂಡು ನಾನು ಸ್ಟಡಿ ಮಾಡಿ ಎಲ್ಲವನ್ನು ಯೋಚನೆ ಮಾಡಿದಾಗ ಎಲ್ಲಿ ಗ್ಯಾಪ್ ಆಯಿತು ಅನ್ನೋಂಥದ್ದು ನನಗೆ ಅಂದಾಜು ಸಿಕ್ತು. ಯಾವ ಮಂತದ್ದು ಆಲ್ಮೋಸ್ಟ್ ಇದರಲ್ಲಿ ಗ್ಯಾಪ್ ಆಗಿದೆ ಅಂತಂದೇಳಿ ಅವಾಗ ನಾನು ಸ್ಪೆಸಿಫಿಕ್ ಆಗಿ ಲೆಟರ್ ಕೊಟ್ಟೆ. ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ಹಾಕಿದ್ದೀರಾ ಇಲ್ಲ ಅಂತ ಕೇಳಿದಾಗ ಅವಾಗ ಅವ್ರು ಒಪ್ಕೊಂಡ್ರು, ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ಹಾಕಿಲ್ಲ ಅನ್ನೋತಕ್ಕಂಥದ್ದನ್ನು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ಫಸ್ಟ್ ಲೆಟರ್ ಕೊಟ್ಟರು ನನಗೆ. ಅದು ಅವಾಗ ಕ್ಲಿಯರಿಟಿ ಆಯಿತು. ಫೆಬ್ರವರಿ ಮಾರ್ಚದ್ದು ಇಲ್ಲ. ನನಗನ್ಸಿದ್ದು ಮೊದಲೇ ನನ್ನ ಜಿಲ್ಲೆಗೇನೋ ಬಂದಿಲ್ಲೋ ಅಥವಾ ನನ್ನ ಕ್ಷೇತ್ರಕ್ಕೆ ಬಂದಿಲ್ಲೋ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸ್ಲೋಲಿ ಐ ಗಾಟ್ ಫಾರ್ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಈ ಹೂರಣ ಸಂಪೂರ್ಣವಾಗಿ ಹೊರಗಡೆ ಬರುವಂಥದ್ದಾಯಿತು. ಯಾರಾದರೂ ಇದ್ರ ಬಗ್ಗೆ ನೀವು ನಿಮ್ಮ ಸಹಪಾಠಿಗಳು ನಿಮ್ಮ ಶಾಸಕರ ಮಿತ್ರರ ಜೊತೆ ಏನಾದರೂ ಚರ್ಚೆ ಮಾಡಿದ್ರ? ನನ್ನ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗಿದೆ, ನಿಮ್ಮ ಕ್ಷೇತ್ರದಲ್ಲಿ ನಾನು ಯಾವುದೇ ರೀತಿಯಿಂದ ಯಾರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಾನು ಇದನ್ನು ಯಾಕೆಂದರೆ ಚರ್ಚೆ ಆಯ್ತು ಅಂದರೆ ಸಮಸ್ಯೆಗಳು ಭಾಳಷ್ಟು ಹೊರಗಡೆ ಹೋಗಿ ಏನೇನೋ ಆಗುವಂಥ ಸಾಧ್ಯತೆ ಇರ್ತಾವೆ. ನನ್ನ ಹಂತದಲ್ಲೇ ಬೇರೆ ಬೇರೆ ಎಲ್ಲ ನಾನು ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತ್ರ ನೇರವಾಗಿ ಮಾತಾಡುವಂಥ ಪ್ರಯತ್ನ ಮಾಡಿದ್ವಿ. ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು ಮೇಲ್ ಹಾಕಿ ಇದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ರಿ ಅಂತಕ್ಕಂಥ ವಿಷಯವನ್ನು ನಾನು ಎತ್ತಿದ್ದೆ ಅವ್ರ ಜೊತೆ. ಆದರೆ ಕೆಲವೊಬ್ಬರು ಸರಿ ಕೊಟ್ಟರು, ಕೆಲವೊಬ್ಬರು ಸರಿ ಕೊಡಲಿಲ್ಲ. 9ನೇ ತಾರೀಕಿಂದ ಆದಮೇಲೆ ಏನಾಗಿದೆ ಯಾರೊಬ್ಬರು ಕೂಡ ಸರಿ ಕೊಡಲಿಲ್ಲ. ಅದಾದಮೇಲೆ ನಾನು ಏನು ಮಾಡಬೇಕು ಮಾಡಿದ್ಮೇಲೆ 2 ಉತ್ತರ ಬಂದು. ಅದು ನನ್ನ ಕಡೆ ಸರಿ ಉತ್ತರನೂ ಐತಿ, ತಪ್ಪು ಉತ್ತರನೂ ಐತಿ. ನನ್ನ ಕಡೆ ಒಬ್ಬ ಅಧಿಕಾರಿ ಕೊಟ್ಟಿರ್ತಕ್ಕಂಥ 2 ಉತ್ತರಗಳು ನನ್ನ ಕಡೆ ಅದ. ಅಂದ್ರೆ ಮೊದಲು ಸರಿ ಕೊಟ್ಟಿದ್ರು, ಈಗ ತಪ್ಪು ಕೊಟ್ಟಿದ್ದಾರೆ. ಮೊದಲ ಸರಿ ಕೊಡಲಿಲ್ಲ ಅಂದರೆ ಹೆಂಗೆ ಸಚಿವರು ಹೇಳಿದರು, ಆಗಸ್ಟ್ 25ರವರೆಗೆ ನಾವೆಲ್ಲ ದುಡ್ಡು ಹಾಕೀವಿ. ನನ್ನ ಜಿಲ್ಲೆಯಲ್ಲಿ ಫಾರ್ ಎಕ್ಸಾಂಪಲ್ 1 ಲಕ್ಷ ಜನ ಮಹಿಳೆಯರಿದ್ದಾರೆ, ಅವ್ರಿಗೆ 1 ಕೋಟಿ ರೂಪಾಯಿನ ನಾವು ಹಾಕಿದ್ದೇವೆ, ಮುಗೀತಲ್ಲಿಗೆ ಉತ್ತರ. ನಾನು ಅವ್ರಿಗೂ ಕೇಳಿದ್ದೆ ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಂತು ಮಾರ್ಚ್ ದುಡ್ಡು ಹಾಕಿದ್ದೀರಾ ಅಂತಂದು ಕೇಳಿದಾಗ ಕೊನೆಗೆ ನಾನು ಹೇಳಿದೆ, ನೀವು ಇದನ್ನು ಸರಿಯಾಗಿ ಉತ್ತರ ಕೊಡಲಿಲ್ಲ, ಹಕ್ಕುಚ್ಯುತಿಗಳು ನಿಮ್ಮ ಸಮಸ್ಯೆ ಆಕೈತೆ ಅಂತ ಹೇಳಿದಾಗ ಯಾರ್ಯಾರು ಡೂಪ್ಲಿಕೇಟ್ ಉತ್ತರನೋ ಅಥವಾ ಬೇರೆ ಉತ್ತರ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಸರಿಯಾದ ಮಾಹಿತಿ ಅಂತ ಒದಗಿಸಿದ್ದಾರೆ. ಸರ್ 9ನೇ ತಾರೀಕು ನೀವು ಪ್ರಶ್ನೆ ಕೇಳೋವರೆಗೂ ಕೂಡ ಇದು ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗಿರಲಿಲ್ಲ. ನಿಮಗೆ ಆ ಕಾನ್ಫಿಡೆನ್ಸ್ ಇತ್ತಾ? ನಾನು ಕೇಳ್ತಿರುವಂಥ ಒಂದು ಪ್ರಶ್ನೆ ಇಡೀ 1,20,00,000 ಫಲಾನುಭವಿಗಳಿಗೆ ಸೇರಿದಂಥ ಒಂದು ಪ್ರಶ್ನೆ, ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ ಸದ್ದಾಗುತ್ತೆ ನೋಡಿ. ನಾನು ಇದನ್ನು ಸುದ್ದಿ ಅನ್ಕೊಳಕ್ಕಿಂತ ನಾನು ಯೋಚನೆ ಮಾಡಿದ್ದು, ಒಂದು ಸರ್ಕಾರ ಒಂದ್ಸಲ ಹೇಳಿ ದುಡ್ಡು ಕೊಡ್ತೈತೆ ಅಂತ ಹೇಳಿದ್ಮ್ಯಾಗ ನಿಯತ್ತಾಗಿ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರದ ಪ್ರಾತಿನಿಧ್ಯ ಇರಬೇಕು. ಆದರೆ ನಾನು ಇದನ್ನೆಲ್ಲ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿದ್ದು ಸರ್ಕಾರ ಇದನ್ನು 1,24,00,000 ಜನ ಮಹಿಳೆಯರಿಗೆ ಇವತ್ತು ಕೂಡ ಸಚಿವರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತರಗಳು ಭಾಳ ವೇರಿಯೇಷನ್ ಆಗ್ಯಾವ. ತಾವು ಗಮನಿಸ್ರಿ, ನನಗೆ ಕೊಟ್ಟಿರ್ತಕ್ಕಂಥ ರೈಟಿಂಗ್ ಮಾಹಿತಿ ರಿಜಿಸ್ಟ್ರೇಷನ್ ಆದರೂ 1,28,00,000 ಸಮಥಿಂಗ್. ಬಟ್ ಮೊನ್ನೆ ದಿವಸ ಅವ್ರು ಹೇಳಿದ್ದು 1,24,00,000 ಜನರಿಗೆ ನಾವು ಕೊಡ್ತಾ ಇದ್ದೇವೆ ಅಂತೇಳಿ. ಇವತ್ತು ಹೇಳಿದ್ದು 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಅದನ್ನು ಹೇಳಿದ್ದಾರೆ. 2 ಲಕ್ಷ ಅಂದರೆ ಇಲ್ಲಿನೂ ಭಾಳ ದೊಡ್ಡದಾಗಿರ್ತಕ್ಕಂಥ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಇವತ್ತು ಅವ್ರು ಹೇಳಿದಾರೆ. ಅದರ ಅಧಿಕೃತ ಅಂಕಿಅಂಶಗಳಲ್ಲೇ ಮತ್ತೆ ಅದು ಕೂಡ 2 ಲಕ್ಷ ಇವತ್ತು ಮತ್ತೆ ಬಂದಿದೆ ಸಮಸ್ಯೆ. ಮೊನ್ನೆ ಹೇಳಿದ್ದು 1,24,000, 1,24,00,000. ಇವತ್ತು 1,26,00,000 ಅಂತ ಹೇಳಿದ್ದಾರೆ. ಇದ್ರದ್ದು ಪ್ರೊಸೀಡಿಂಗ್ ತೊಗೊಂತೇನೆ ನಾನು ಹಿಂದಾಗಡೆ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೇನೆ ವಾಪಸ್ ಹೊಳ್ಳಿ. 2 ಲಕ್ಷ ಈಗ ವ್ಯತ್ಯಾಸ ಕಾಣಿಸ್ತಾ ಇದೆ. ಇವತ್ತಿನ ಸ್ಟೇಟ್ಮೆಂಟಿಗೂ ಮೊನ್ನೆ ಸ್ಟೇಟ್ಮೆಂಟಿಗೂ ಮತ್ತು 2 ಲಕ್ಷ ವ್ಯತ್ಯಾಸ ಬಂತು. ಸರ್, ತಾವು ಈ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಯಾರು ಅಧಿಕಾರಿಗಳು ಕೂಡ ತಮ್ಮ ಹತ್ರ ಮಾಹಿತಿ ಕೇಳಿರ್ಬೋದು, ಯಾಕೆ ಏನು ಎತ್ತ ಅಂತ. ಅದಾದ ಬಳಿಕ 9ನೇ ತಾರೀಕು ಬಳಿಕ ನಡೆದಂತಹ ಘಟನೆಗಳು ಬೇರೆ. ನೀವೇ ಹೇಳ್ತಾ ಇದ್ದೀರಾ 9ನೇ ತಾರೀಕು ಆದ ಬಳಿಕ ಅಧಿಕಾರಿಗಳು ನನ್ನ ಜೊತೆ ಸ್ಪಂದಿಸಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಲ್ಲಿಂದ ಡೈರೆಕ್ಷನ್ ಹೋಯ್ತು ಏನ್ ನೋಡಿ? ಇದರಲ್ಲಿ ಭಾಳ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 9ನೇ ತಾರೀಕು ಪ್ರಶ್ನೆ ಕೇಳಿದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಇರ್ಬೋದು, ಯಾರ್ಯಾರು ಕೊಡ್ಯಾರು ಗೊತ್ತಿಲ್ಲ. ನನಗೆ ಇರ್ತಕ್ಕಂಥ ಒಬ್ಬ ಅಲ್ಲಿ ಅಧಿಕಾರಿ ಹೇಳಿದರು, ನಮ್ಮ ಮೇಲ್ನವರು ಏನೂ ಇನ್ಫಾರ್ಮೇಷನ್ ಕೊಡಬೇಡ್ರಿ ಅಂತೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ನನ್ನ ಕಡೆ ಇದೆ. ನನಗೆ ಹೇಳಿದ್ದಾರೆ. ಅದನ್ನು ನಾನು ದಯವಿಟ್ಟು ನನ್ನ ಹೆಸರು ಹೇಳಬೇಡ್ರಿ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರು ಹೇಳ್ತಾ ಇಲ್ಲ ಅಷ್ಟೇ. ನಾನು ಅವ್ರೇನು ಬೆಳಗಾವಿ ಮೂಲದವರು ಇಲ್ಲ? ಬೆಳಗಾವಿ ಮೂಲದವ್ರು ಫೋನೇ ಎತ್ತಾಗಿ ರೆಡಿಲ್ಲ ಅಷ್ಟೇ ಸರ್ ಅವ್ರಿಗೆ.
ಹಂಗಾದ್ರೆ ನೇರವಾಗಿ ಸಚಿವರಿಂದ ಅವ್ರಿಗೆ ಕರೆ ಹೋಗಿರುತ್ತೆ. ಸಚಿವರು ಅಥವಾ ಅವ್ರು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಂದ. ಇವತ್ತು ನೋಡಿ, ಡೈರೆಕ್ಟರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್ ಇರ್ತಕ್ಕಂಥ ಮಹೇಶ್ ಬಾಬು ಅನ್ನೋರಿಗೆ 4 ದಿವಸದ ಹಿಂದೆ ನಾನು ಕೇಳೇನಿ. 9ನೇ ತಾರೀಕು ಆದ್ಮೇಲೆ 10ನೇ ತಾರೀಕಿಗೆ ಕೇಳೇನಿ. ಮೇಲ್ ಹಾಕಿದ್ದೇವೆ, ಫೋನ್ ಮಾಡಿ ಮಾತಾಡಿದ್ದೇವೆ. ಆಯ್ತು ಸರ್, ಕೊಡ್ತೀನಿ ಸರ್ ಅಂತ ಹೇಳಿದರು. ಮೊನ್ನೆ ನಾನು ಫೋನ್ ಮಾಡಿದಾಗ ಇಲ್ಲ, ನನಗೆ ನಿಮ್ಮ ಮೇಲ್ ಬಂದಿಲ್ಲ ಅಂತ ಹೇಳಿದರು. ತಕ್ಷಣ ಅಲ್ಲೇ ನಿಂತು ಮೊಬೈಲಿಂದ ಮೇಲ್ ಕಳಿಸಿ ಸ್ಕ್ರೀನ್ಶಾಟ್ ಹೊಡೆದು ವಾಪಸ್ ಅವ್ರು ಕಳಿಸಿದ್ದೀನಿ. ನೋಡಪ್ಪ, ನಿನಗೆ ಮೇಲ್ ಕಳಿಸಿದ್ದು, ಇದಕ್ಕೆ ಇಮಿಡಿಯೇಟ್ ರಿಪ್ಲೈ ಮಾಡು, ನಾಳೆ ಬೆಳಗ್ಗೆ ಒಳಗೆ ಒಳಗೆ ಬೇಕು ಅಂತ ಹೇಳಿದೆ. ಮತ್ತು ವಾಟ್ಸಪ್ ಪ್ರಶ್ನೆಗಳನ್ನು ಅವ್ರು ಹೊಳ್ಳಿ ಹಾಕಿದ್ದೇನೆ. ಆದರೂ ಇವತ್ತಿನ ಮಟ್ಟ ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಡ್ತಾ ಇಲ್ಲ? ನೀವು ಅವತ್ತು ಮೇಲ್ ಹಾಕಿದಾಗ್ಲೂ ಕೂಡ ನನ್ನ ಮೇಲೆ ಬಂದಿಲ್ಲ ಅಂತ. ಮೊದಲು ಮೇಲ್ ಬಂದಿಲ್ಲ ಅಂತ ಹೇಳಿದ್ರು. ಮೇಲಿದ್ದ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ವಾಟ್ಸಪ್ಗೆ ಅವ್ರು ಕ್ವಶನ್ ಕಳಿಸಿದ ಮೇಲೂ ಇವತ್ತಿನವರೆಗೂ ಉತ್ತರ ಬಂದಿಲ್ಲ. ಇದರಿಂದ ಏನು ತೋರಿಸುತ್ತಾಗಾದ್ರೆ? ಅಲ್ಲ, ಒಂದು ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ, ಚರ್ಚೆಯಲ್ಲಿದ್ದಾಗ ತಾವೊಬ್ರು ಹೊರಗಡೆ ಅರ್ಜಿದಾರರಾಗೆ ತಾವು ಕೇಳಿದಿರ, ಅದಕ್ಕೆ ಉತ್ತರ ಕೊಡಬೇಕಾಗಿರುವಂತದ್ದು ಅಧಿಕಾರಿಯ ಜವಾಬ್ದಾರಿ ಅಲ್ವಾ? ನಾಳೆ ಬೆಳಗ್ಗೆ ನೀವು ಒಂದ್ ವೇಳೆ ಹಕ್ಕುಚ್ಯುತಿ ಮಂಡನೆ ಮಾಡಿದಾಗ ಇವರೆಲ್ಲರೂ ಬರ್ತಿರ್ತಾನೆ. ನೋಡಿ ಮಾಡ್ತೀವ್ರಿ, ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಅರ್ಥ ಮಾಡ್ಕೋಬೇಕು. ಸಚಿವರದ್ದು ಬಿಟ್ಬಿಡ್ರಿ, ಸಚಿವರು ಏನು ಮಾಡ್ತಾರೋ, ಏನು ಹೇಳ್ತಾರೋ, ಏನು ಹೇಳಂಗಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಅವ್ರಿಗೇನಾಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡ್ರಿ. ಬಟ್ ಅಧಿಕಾರಿ ವಲಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ತಮ್ಮ ವಾಹಿನಿ ಮುಖಾಂತರ ವಿಶೇಷವಾಗಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಸತ್ಯ ಏನೈತೆ ಆ ಸತ್ಯವನ್ನು ಮಾತ್ರ ಹೇಳುವಂಥ ಪ್ರಯತ್ನ ಮಾಡಿ, ಸುಮ್ಮನೆ ಯಾರೋ ಹೇಳ್ಯಾರ ಅಂತೇಳಿ ವಿನಾಕಾರಣ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮ ನೌಕರಿಯನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನುವಂಥದ್ದು ತಮ್ಮ ವಾಹಿನಿ ಮುಖಾಂತರ ಭಾಳ ಸ್ಪಷ್ಟವಾಗಿ ಅಧಿಕಾರಿ ವರ್ಗದವ್ರಿಗೆ ಹೇಳೋಕ್ಕೂ ಕೂಡ ಇಚ್ಛೆಪಡ್ತೇವೆ. ಸರ್, 2 ತಿಂಗಳದ್ದು 5,000 ಕೋಟಿ ಆಗುತ್ತೆ. ಅದರಲ್ಲೂ ಪ್ರತಿ ತಿಂಗಳಾದ್ಮೇಲೆ 1 ತಿಂಗಳು 2 ತಿಂಗಳು ಲೇಟಾಗಿ ಕೊಟ್ಟರು ಕೂಡ ನೀವು ಹಳೇದನ್ನು ಕ್ಲಿಯರ್ ಮಾಡಿ ಹೊಸದು ಹಾಕಬೇಕು. ಅದು ಹೊಸ ಅಕಾಡೆಮಿಕ್ ಇಯರ್ ಆಗಲಿ, ಹೊಸ ಬಜೆಟ್ ಇಯರ್ ಆಗಲಿ, ಎನಿವನ್. ಬಟ್ ಇಲ್ಲಿ ಆಗ್ತಿರೋದು ಏನಂತ ಹೇಳಿದ್ರೆ, ಫೆಬ್ರವರಿ ಮತ್ತೆ ಮಾರ್ಚಲ್ಲಿ ಆಗ್ದೇನೆ ಅದಂಗೆ ಏಪ್ರಿಲ್ ತಿಂಗಳಿಗೆ ಜಂಪ್ ಆದ್ರು. ಈಗ ಬೆಂಗಳೂರೇ ಬಿಟ್ಟಿಲ್ಲ, ಹೆಂಗ್ ಬೆಳಗಾವಿ ತರದವ ಧಾರವಾಡದಿಂದ ಒಂದೇ ಸಲ ಇದರಲ್ಲಿ ಒಟ್ಟು ಇರ್ತಕ್ಕಂಥ ಹಿಡನ್ ಅಜೆಂಡಾನೇ ಅದೈತಿ. ಇದ್ರಾಗ ನೀವು ಹೇಳಿದ್ದು 100% ಫ್ಯಾಕ್ಟ್. ಇದರಲ್ಲಿ ಇರ್ತಕ್ಕಂಥ ಹಿಡನ್ ಅಜೆಂಡಾ ಅದೇ. ನಾನು ಕೇಳಿದ್ದು ಫೆಬ್ರವರಿ ಮಾರ್ಚ್, ಏಪ್ರಿಲ್ ಕೇಳಿಲ್ಲ. ನನಗೆ ಗೊತ್ತಿತ್ತು ಏಪ್ರಿಲ್ ಅಮೌಂಟ್ ಬಂದಿದೆ ಅಂತಕ್ಕಂಥದ್ದು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟು 5 ತಿಂಗಳ ಅಮೌಂಟು ಖಾತೆದಾರರಿಗೆ ಮುಟ್ಟಿದೆ. ಅದರಲ್ಲಿ ನಂದೇನೂ ಸೆಕೆಂಡ್ ಒಪಿನಿಯನ್ ಇಲ್ಲ, ನಂದೇನೂ ಅಭ್ಯಂತರನೂ ಇಲ್ಲ. ನಾನು 9ನೇ ತಾರೀಕಿಗೆ ಮಾತಾಡಿ ಆದಮೇಲೆ 10ನೇ ತಾರೀಕಿಗೆ ಸೆಪ್ಟೆಂಬರ್ ದುಡ್ಡು ಹೋಯ್ತು. ಸೆಪ್ಟೆಂಬರ್ ದುಡ್ಡು ಹಾಕಿದ್ರು. ನೀವು ಕ್ವಶನ್ ಕೇಳಿ ಎಲ್ಲ ಅದನ್ನು ತರಾಟೆಗೆ ತೆಗೆದುಕೊಂಡಾದ್ಮೇಲೆ ಸೆಪ್ಟೆಂಬರ್ ದುಡ್ಡನ್ನು ಹಾಕಿದ್ರು. ಅವತ್ತು ಸಚಿವರು ಏನು ಹೇಳಿದ್ರು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಹೇಳಿದ್ರು. ಅದರ ಅನ್ವಯ ಸೆಪ್ಟೆಂಬರ್ ದುಡ್ಡನ್ನು ಅವರು ಅವತ್ತು ಹಾಕಿದ್ರು, ಮರುದಿವ್ಸ ಹಾಕ್ಯಾರ. ನಾನು ಮಾತಾಡಿದ್ಮೇಲೆ ನನಗೆ ಒಂದು ಖುಷಿ, ನಾನು ಮಾತಾಡಿದಾದ್ಮೇಲೆ ರಾಜ್ಯದ 1,24,00,000 ಮಹಿಳೆಯರ ತಾಯಂದಿರಿಗೆ ಖಾತೆಗೆ 2,500 ಕೋಟಿ ಹಣವನ್ನು ಕೊಡಿಸಿದೆ ಅಂತಕ್ಕಂಥ ಒಂದು ನೆಮ್ಮದಿ, ತೃಪ್ತಿ ನನಗೈತಿ. ಒಂದೇದು. ಎರಡನೇದು, ಇವತ್ತು ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಒಂದು ಕಡೆ ಹೇಳ್ತಾ ತೊಗೊಂಬಂದು ಹೇಳಿದ್ರು, ಒಬ್ಬ ಮಹಿಳೆ ಸಚಿವರಾಗಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ. ನನಗೂ ನೀವು ಯಾಕೋ ಬಿಜೆಪಿ ಅವರು ಮಹಿಳೆ ಸಚಿವನ ಟಾರ್ಗೆಟ್ ಮಾಡಿದ್ರಿ ಅಂತ ಅನಿಸ್ತು. ಅವ್ರು ಹೇಳಿದ್ರು. ನಾನು ಹೇಳ್ತಾಕೆ ಇಚ್ಛೆ ಪಡ್ತೀನಿ, ನನಗೆ ಅವಾಗಲ್ಲೇ ಸಿಗಲಿಲ್ಲ, ನಾನು ಸ್ಪೀಕರ್ ಅವ್ರು ನನಗೆ ಮಾತಾಡೋಕ್ಕೆ ಅವಕಾಶ ಒದಗಿಸ್ಕೊಡ್ಲಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಲಕ್ಷ್ಮೀ ಅಕ್ಕ ನಮ್ಮ ಅಕ್ಕನ ಅದಿರಿ ನೀವು, ನಮಗೆ ಅದ್ರ ಬಗ್ಗೆ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ ಅನ್ನೋಂಥದ್ದು ನನಗೆ ಭಾಳ ಸ್ಪಷ್ಟ ಐತಿ. ನಾವು ನಿಮ್ಮನ್ನ ಮಹಿಳೆ ಅಂತಂದು ಕೇಳಿಲ್ಲ, ನೀವು ಒಬ್ಬ ಸಚಿವೆ ಅಂತೇಳಿ ಮಾತ್ರ ನಾವು ಕೇಳಿದ್ದೇವೆ. ಇದೇ ಇಲಾಖೆ DK ಶಿವಕುಮಾರ್ ಅವ್ರ ಕಡೆ ಇದ್ರು ಇಷ್ಟ ಗಟ್ಟಿಯಾಗಿ ಕೇಳ್ತಿದ್ದೆ, ಇದೇ ಇಲಾಖೆ ಸಿದ್ದರಾಮಯ್ಯನವ್ರ ಹತ್ರ ಇದ್ರು ಕೂಡ ಅಷ್ಟೇ ಗಟ್ಟಿಯಾಗಿ ಕೇಳಿ ಇದಕ್ಕೆ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗಿದ್ದೆ. ಇಲ್ಲಿ ಸಚಿವರು ಯಾರಿದ್ದಾರೆ ಅನ್ನುವಂಥದ್ದು ಮಹತ್ವ ಅಲ್ಲ, ಸಚಿವರು ಯಾರು ಯಾವ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್. ಎರಡನೇದು, ನೀವು ಮಹಿಳೆಯರ ಸಲುವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೀನಿ, ನಾ ಧ್ವನಿ ಎತ್ತಿದ್ದು ಯಾವುದೋ ಗಂಡು ಮಕ್ಕಳ ಸಲುವಾಗಿ, ಪುರುಷರ ಸಲುವಾಗಿ ಎತ್ತಿಲ್ಲ. ಈ ರಾಜ್ಯದ 1,24,00,000 ತಾಯಂದ್ರ ಸಲುವಾಗಿ ಧ್ವನಿ ಎತ್ತಿದ್ದೇನೆ ಅನ್ನತಕ್ಕಂಥದ್ದನ್ನು ನಾನು ಮಾತಾಡ್ತೀನಿ. ನೀವು ಒಬ್ಬರು ಮಹಿಳೆ ಅಲ್ಲ, ನೀವು ಒಬ್ಬರ ಮೇಲೆ ಸಲುವಾಗಿ ನಿಮ್ಗೆ ಅಂದ್ಕೊಂಡ್ರೆ ನಾನು ಎತ್ತಿದ್ದು 1,24,00,000 ಜನ ಮಹಿಳೆಯರ ಸಲುವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ಖುಷಿ ನನಗೆ ಇದೆ, ಹೆಮ್ಮೆ ಇದೆ. ಅವ್ರಿಗೆ 5,000 ಕೋಟಿ ರೂಪಾಯಿ ತಲುಪುವವರೆಗೂ ನಾನು ಸುಮ್ಮನೆ ಕೊಡೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಏನಂತ ಹೇಳಿದ್ರೆ, ಅವರು 5 ಗ್ಯಾರಂಟಿಗಳು ಕೊಟ್ಟಿರೋದು, 5 ಗ್ಯಾರಂಟಿಗಳು 1 ಗ್ಯಾರಂಟಿ ಮಾತ್ರ ಅವ್ರ ಹತ್ರ ಇರೋದು. ಇನ್ನು 4 ಗ್ಯಾರಂಟಿಗಳು ಕೂಡ ಬೇರೆ ಬೇರೆ ಮಿನಿಸ್ಟರ್ ಕೈಯಲ್ಲಿದೆ. ರಾಮಲಿಂಗಾರೆಡ್ಡಿ ಅವ್ರ ಕೈಲಿದೆ, ಶ್ರೀನಿವಾಸ ಪಾಟೀಲ್ ಕೈಯಲ್ಲಿದೆ. 4 ಜನರು ಬೇರೆ ಬೇರೆ ಆ ಮಿನಿಸ್ಟ್ರಿಗಳ ಹತ್ರನೂ ಕೂಡ ಈ ರೀತಿ ಸಮಸ್ಯೆಗಳು ಆಗ್ತಿದಾವೇನೋ ಗೊತ್ತಿಲ್ಲ. ಆದ್ರೆ ಇದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ನನ್ನನ್ನು ಒಂದು ಹೆಣ್ಣು ಅಂತ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಅಂತ. ನೋಡಿ, ನಾನು ಹೇಳಿದ್ದೇನೆ, ಇದರಲ್ಲಿ ಶಕ್ತಿ ಯೋಜನೆದೇನು ನೇರವಾಗಿ ಬೆನಿಫಿಟ್ ಇಲ್ಲ. ಅವರು ಬಸ್ನಲ್ಲಿ ಎತ್ತರ ಇಳಿತಾರೆ, ತದನಂತರ ಅಕೌಂಟಬಿಲಿಟಿ ಆಗುತ್ತೆ. ಇಲೆಕ್ಟ್ರಿಸಿಟಿದೇನು
ಮನೆಗಿಂದ ಕರೆಂಟ್ ಹೋಗುತ್ತಾ ಅದ್ರ ಅಕೌಂಟಬಿಲಿಟಿ ಆಗೈತಿ, ನೇರವಾಗಿ ಹೋಗಂಗಿಲ್ಲ. ಇನ್ನೊಂದು ಯಾವುದು ಗೃಹಲಕ್ಷ್ಮಿ ಐತಿ, ಗೃಹಲಕ್ಷ್ಮಿಯಲ್ಲಿ ನೇರವಾಗಿ 2,000 ರೂಪಾಯಿ ಹೋಗುವಂಥ ನೇರವಾಗಿ ಅಮೌಂಟ್ ಡಿ.ಬಿ.ಟಿ ಆಗೋದು ಇದೊಂದೇ. ವಿದ್ಯಾರ್ಥಿಗಳಿದ್ದಾರೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ತೊಗೊಂತೀವಿ, ಅದ್ರದ್ದು ಏನೈತೆ ಅನ್ನೋಂಥದ್ದು ಮಾಹಿತಿ ತೊಗೊಂತೇವೆ. ಇನ್ನು ಅನ್ನಭಾಗ್ಯದಲ್ಲಿ ಕರ್ನಾಟಕ ಸರ್ಕಾರ 5 kg ಕೊಡುತ್ತೆ, ದೆಹಲಿ ಸರ್ಕಾರ, ನಮ್ದು NDA ಸರ್ಕಾರ, BJP ಸರ್ಕಾರ 5 kg ಕೊಡುತ್ತೆ. ಅದ್ರ ಬಗ್ಗೆ ಏನಿಲ್ಲ. ದುಡ್ಡು ಹೋಗ್ತಾ ಇರೋದು ಕೇವಲ ಗೃಹಲಕ್ಷ್ಮಿಯಲ್ಲಿ. ಹೀಗಾಗಿ ನೇರವಾಗಿ ನಾವು ಹಿಡಿದಿದ್ದು ಇದನ್ನ, ಈ ಕಾರಣಕ್ಕಾಗಿ ಇದನ್ನ ಹಿಡ್ಕೊಂಡೇವೆ. ಸರ್, ಈಗ 5,000 ಕೋಟಿ ರೂಪಾಯಿ ಅದೇನು ಸಣ್ಣ ಅಮೌಂಟ್ ಅಲ್ಲ. ಜೊತೆಗೆ ಅಲ್ಲಿ ಇಲ್ಲ FD ಅಲ್ಲಿ ಅಮೌಂಟ್ ಇರಲಿಲ್ಲ ಅಂತಾದ್ರೂ ಬರಬೇಕು, ಇಲ್ಲ ಆ 5,000 ಕೋಟಿ ಎಲ್ಲೋಯ್ತು ಅಂತಾದ್ರೂ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ 1,000ನ 2,000, 1 ಕೋಟಿನ 2 ಕೋಟಿ ಅಂದ್ರೆ ದೊಡ್ಡ ಅಮೌಂಟ್, ದೊಡ್ಡ ಭ್ರಷ್ಟಾಚಾರ ನಡೀತು ಅಂತ ಕೂಗಾಕೋ ಈ ಸಂದರ್ಭದಲ್ಲಿ 5,000 ರೂಪಾಯಿ ಕೋಟಿ ಅದು ಖರ್ಚು ಮಾಡಿದ್ರು ಬಿಟ್ಟರು ಅದು ಬೇರೆ ವಿಚಾರ. ಇದು ನೇರವಾಗಿ ಅವ್ರವ್ರ ಅಕೌಂಟ್ಗಳಿಗೆ ಹೋಗುತ್ತೆ. ಆದರೆ ಎಲ್ಲೋಯ್ತು ಅದು, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತಲ್ಲ. ಈಗ ಹೋಗ್ತಾ ಫಲಾನುಭವಿಗಳು ಯಾರು ಎಲ್ಲರೂ ಮುಗ್ದ್ರೆ ಯಾರೋ ಅವ್ರೇನು ನಮ್ಗೆ ಇದೇ ತಿಂಗಳದ್ದು ಬಂತು ಅಂತ ಏನು ಬಹಿರಂಗವಾಗಿ ಹೇಳುವಂಥವ್ರಲ್ಲ. ಮಾಧ್ಯಮದವ್ರು ಹೋಗಿ ಇಲ್ಲ ಲೋಗೋ ಇಡಬೇಕು, ಇಲ್ಲ ನಿಮ್ಮಂಥವ್ರು ಯಾರಾದರೂ ಪ್ರಶ್ನೆ ಇಡಬೇಕು. ಹಾಗಾದ್ರೆ ಸರ್ಕಾರದಲ್ಲಿ ಹಿಂದೆನೂ ಕೂಡ ಇಂಥವು ಆಗಿದ್ವಾ? ನೋಡಿ, ಈ ನಾವು ತೆಗೆದಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮಾತ್ರ ನಾನು ಈಗ ತಮ್ಮ ಎದುರಿಗೆ ತೊಗೊಂಬಂದಿನಿ. ಇದನ್ನು ನೋಡಿದರೆ ಸಾಕಷ್ಟು ಲೋಪದೋಷಗಳು ಸರ್ಕಾರದಲ್ಲಿ ಆಗಿದೆ ಅನ್ನೋಂಥ ಮೇಲ್ನೋಟ ಕಾಣುತ್ತೆ. ಅಧಿಕಾರಿಗಳ ಮಾತನ್ನು ಕೇಳಿ ಇದೇ ರೀತಿಯಾಗಿರ್ತಕ್ಕಂಥ ಸಚಿವರು ವರ್ತನೆ ಆಯ್ತು ಅಂದರೆ ಸಮಸ್ಯೆಯನ್ನು ತಂದೊಟ್ಟುಕೊಳ್ಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆನೂ ನಮ್ಗೊಂದು ಕಡೆ ಬೇಜಾರಾಯಿತು. ಯಾವಾಗ ಮೊನ್ನೆ ದಿವಸ 10ನೇ ತಾರೀಕಿಗೆ ಅವ್ರು ಹೇಳಿದರು, ಆಯ್ತಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ನಾನು ಅವ್ರು ದುಡ್ಡು ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು. ಅದು ನನಗಿಲ್ಲ, ದುಡ್ಡು ಹಾಕಿರೋ ಬಿಡ್ತಿರೋ ದಟ್ ಈಸ್ ಸೆಕೆಂಡ್ರಿ. ಬಟ್ ನೀವು ಅಧಿಕಾರಿ ವರ್ಗಕ್ಕೆ ಏನು ಸಂದೇಶವನ್ನು ಕೊಡಕೊಂತೀರಿ? ಹಾಗಾದ್ರೆ ನಾಳೆ ಹೇಳ್ತಾರೆ ರೊಕ್ಕ ತೊಗೊಂಡು ಕುತ್ಕೊತಾರ, ಬಂದಿಲ್ಲ ಅಂತ ನಾವು ಯಾವಾಗ ಯಾರೋ ಒಬ್ಬ ಶಾಸಕರು ಕೇಳಿದ್ರೆ ಹಾಕ್ತೇವೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ, ನಾವು ಕೇಳಿರಲಿಲ್ಲ ಅಂದರೆ ಈ 5,000 ಕೋಟಿ ಗತಿ ಏನಾಗ್ತಿತ್ತು? ಈಗ 5,000 ಕೋಟಿ ಎಲ್ಲೈತಿ? ಅದ್ರ ಬಗ್ಗೆ ಸಚಿವರು ಸ್ಪಷ್ಟೀಕರಣ ಕೊಟ್ರ? ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣ ಇಲ್ಲ ಇನ್ನುವರೆಗೂ. ಈಗ ನೀವು ಅಷ್ಟೇ ಅಲ್ಲೇನೋ ವಿಷಾದ ವ್ಯಕ್ತಪಡಿಸಿದ್ರು, ಕ್ಷಮೆ ಕೇಳಿದ್ರು ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತೀರಾ? ಇಲ್ಲ 5,000 ಕೋಟಿ ಎಲ್ಲೋಯ್ತು, ಏನು ಅದು ನಿಜವಾಗ್ಲೂ ಟ್ರೆಜರಿಯಿಂದ ಹೊರಗಡೆ ಬಂತ, ಇಲ್ಲ ಟ್ರೆಜರಿಯಲ್ಲೇ ಇಲ್ವಾ, ಇಲ್ಲ ಹಣಕಾಸೇ ಇರಲಿಲ್ವಾ? ಇದ್ರ ಬಗ್ಗೆ ಸ್ಪಷ್ಟನೆ ಏನಾದರೂ ತಗೊಳ್ತೀರಾ? ನಾನು ಭಾಳ ಸ್ಪಷ್ಟವಾಗಿ ತಮ್ಗೆ ಮುಂದಿದ್ದೇನೆ, ಮರ್ತೀರ ನಿಮ್ಮದು ವಾಹಿನಿ ಮುಖಾಂತರ ಯಾಕೆ ಇಷ್ಟಪಡ್ತೀನಿ. ಆ 5,000 ಕೋಟಿ ನೇರವಾಗಿ 1,24,00,000 ಜನರಿಗೆ, ತಾಯಂದರಿಗೆ ತಲುಪೋ ಮಟ್ಟನೂ ನನ್ನ ಹೋರಾಟ ನಿರಂತರವಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ. ಅಲ್ಲ, ನನಗೆ ಯಾಕಂದರೆ ಈ ಪ್ರಶ್ನೆನ ನೀವು 9ನೇ ತಾರೀಕು ಭಾಳ ಗಂಭೀರವಾಗಿ ಎತ್ತಿದ್ರೆ ನಾನು ನೇರವಾಗಿ ಹೇಳ್ಬಿಡ್ತೇನೆ. ನನಗೆ ನಿಮ್ಮ ಪಕ್ಷದ ಎಲ್ಲ ಶಾಸಕರು, ಅಪೋಸಿಷನ್ ಲೀಡ್ರಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ಬೆಂಬಲಕ್ಕೆ ಏಕಾಏಕಿ ಏನು ಬರಲಿಲ್ಲ. ನೀವು ಆಮೇಲೆ ದೊಡ್ಡ ಧ್ವನಿ ಆದಮೇಲೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆದ ಬಳಿಕ ನಿಮ್ಮವರು ಕೂಡ ಎಚ್ಚೆತ್ಕೊಂಡ್ಬಿಟ್ರು, ಓ ಇದೇನೋ ದೊಡ್ಡದಾಗಿ ಆಗಿದೆ, ದೊಡ್ಡ ಹಗರಣ ಆದಂತೆ ಕಾಣಿಸ್ತಿದೆ ಅಂತ. ಅದಾದ್ಮೇಲೆ ದೊಡ್ಡ ಸೌಂಡ್ ಮಾಡಿದ್ದು. ಈಗ ವಿಷಾದ ಮತ್ತೆ ಕ್ಷಮೆಗಷ್ಟೇ ಸೀಮಿತ ಆದಂಗೆ ನನಗೆ ಕಾಣಿಸ್ತದೆ ಅದು ಒಳಗಡೆ. ಇಲ್ಲ ನೋಡಿ, ಒಂದೇ ನಾನು ಇದು ವಿಷಾದ ಕ್ಷಮೆಯಿಂದ 5,000 ಕೋಟಿ ಮುಚ್ಚೋಗಲ್ಲ. ವಿಷಾದ ಕ್ಷಮೆ ಇದಕ್ಕೆ ಅವ್ರು ಮಾತಾಡ್ತಕ್ಕಂಥ ಮಾತಿಗೆ ಮಾತ್ರ ವಿಷಾದ ಕ್ಷಮೆ. 5,000 ಕೋಟಿಗೆ ಯಾವುದೇ ರೀತಿಯಿಂದ ಕ್ಷಮೆ ಇಲ್ಲ. ಇದು ಭಾಳ ಸ್ಪಷ್ಟವಾಗೈತೆ. ಇದು ನಾನು ಆಗಲೇ ಹೇಳ್ದಂಗೆ 1,24,00,000 ತಾಯಂದರಿಗೆ ತಲುಪೋರಿಗೂ ಕೂಡ ಇದನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಅದನ್ನು ಯಾವಾಗ ಆಗ್ತಾರೆ ಅನ್ನೋಂಥ ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕು. ನೀವು ಈ ಸೆಷನ್ ಒಳಗಡೆ ಆ ಸ್ಪಷ್ಟೀಕರಣ ಮತ್ತೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೆ ಇದನ್ನು ರೇಜ್ ಮಾಡ್ತೇನೆ. ಸರ್, ವಿಧಾನಸಭೆಯ ಒಳಗಡೆ ಒಂದು ಹೆಣ್ಣುಮಗಳು ನನ್ನನ್ನು ಟಾರ್ಗೆಟ್ ಮಾಡಿದ್ರಿ ಅಂತ ಹೇಳ್ತಾರೆ. ನೀವು 1,26,00,000 ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದೀರಾ. ಈಗ ರಾಜ್ಯದ ಜನರ ಮುಂದೆ, ರಾಜ್ಯದ ಮಹಿಳಾ ಫಲಾನುಭವಿಗಳ ಮುಂದೆ ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಅವರ ಸಹಕಾರ ಕೋರ್ತೀರಾ? ನೋಡಿ, ಡೆಫಿನೆಟ್ಲಿ ನಾನು ಮಾತಾಡಿದ್ದು ಭಾಳ ಸ್ಪಷ್ಟ ಐತಿ. ಯಾವುದೇ ಪುರುಷರ ಬಗ್ಗೆ ನಾವು ಮಾತಾಡಿಲ್ಲ, ಯಾವ ಗಂಡ್ಮಕ್ಳ ಬಗ್ಗೆ ನಾವು ಮಾತಾಡಿಲ್ಲ. ಯಾಕಂದರೆ ನೇರವಾಗಿ ಹಣ ಹೋಗ್ತಿರ್ತಕ್ಕಂಥದ್ದು ತಾಯಂದರಿಗೆ ಮಾತ್ರ. ಹೀಗಾಗಿ ನಾನೇನು ಅದ್ರ ಬಗ್ಗೆ ಅದನ್ನು ಇಶ್ಯೂ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟೆಡೂ ಇಲ್ಲ. ಬಟ್ ಇವತ್ತು ಮಹಿಳೆಯರಿಗೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ನಾನು ಫೋನ್ ಮಾಡಿ ಹೇಳಿದ್ದಾರೆ, ಅಣ್ಣ ನೀ ಹೇಳಿದ್ದಕ್ಕೆ ನಮ್ಗೆ ಅಟ್ಲೀಸ್ಟ್ ದುಡ್ಡು ಬಂತು ಅಂತ ಮಾತನ್ನು ಇವತ್ತು ಆಗಲೇ ಹೇಳಿದ್ದಾರೆ. ಎಲ್ಲ ಕಡೆನೂ ಇದ್ರ ಕಮ್ಯುನಿಕೇಷನ್ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಸರ್ಕಾರದ ನೀತಿ ನಿಯತ್ತು ಏನಿತ್ತು ಅನ್ನೋಂಥದ್ದನ್ನ ಜಾಹೀರಾಗುತ್ತೆ. 2025 ಫೆಬ್ರವರಿ ಮತ್ತೆ ಮಾರ್ಚ್ದು ನೀವು ಬಂದಿಲ್ಲ ಅಂತ ಹೇಳ್ತಿರೋದು. ಇವರು ಶುರು ಮಾಡಿದ್ದು 2023ರಲ್ಲಿ. 23ರಲ್ಲಿ ಏನಾಯ್ತು, 24ರಲ್ಲಿ ಏನಾಯ್ತು, ಅದು ಸಂಪೂರ್ಣವಾಗಿ ಬಂದಿದ್ಯಾ? ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ಅದು ಕ್ಲಿಯರ್ ಆಗಿದೆ. ಅದು ಕ್ಲಿಯರ್ ಆಗಿದೆ ಎಲ್ಲ. ಈಗ ನನಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಚಿಂಚು ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಹಾಗಾದ್ರೆ ಈಗ ಅವರು ಸ್ಟಾರ್ಟ್ ಮಾಡಿದಾಗ್ಲಿಂದ ಇವತ್ತಿನವರೆಗೂ ಇರೋದು ಈ 3 ತಿಂಗಳು ಬಿಟ್ಬಿಡೋಣ.
ಈ 2 ತಿಂಗಳದ್ದು ಮೇಜರ್ ಈ ಪ್ರಾಬ್ಲಮ್ ಇರೋದು 2 ತಿಂಗಳು. ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್ ಅಂತ ಎಲ್ಲೈತೆ ಅಂದ್ರೆ ಫೆಬ್ರವರಿ ಮಾರ್ಚ್ 2025. ಅವರು ಫೆಬ್ರವರಿ ಮಾರ್ಚ್ದು ಹಣ ಹಾಕಿ 4 ತಿಂಗಳು ಪೆಂಡಿಂಗ್ ಇಟ್ಕೊಂಡಿದ್ರು ಕೂಡ ನಿಮಗೆ ಇದು ಅಸ್ತ್ರ ಆಗ್ತಿರ್ಲಿಲ್ಲ. ಹಾಕ್ತಿವಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದನ್ನ ಜಂಪ್ ಮಾಡಿ ಬೇರೆ ತಿಂಗಳು ಹಣ ಸಿಂಪಲ್. ನನಗೆ ಮೊನ್ನೆ ಏನು ಹೇಳಿದ್ರು ಅವರು, ಅರ್ಥ ಆಗಲ್ವಾ? ಆಗಸ್ಟ್ ಅಂತಂತಂದ್ರೆ ಫೆಬ್ರವರಿ ಮಾರ್ಚ್ ಆದಮೇಲೆ ಏಪ್ರಿಲ್ ಬರುತ್ತೆ ಅಂತ ಅನ್ನೋಂಥ ಮಾತನ್ನು ಹೇಳಿದರು. ಸ್ವತಃ ಸ್ಪೀಕರ್ ಅವರು ಕೂಡ ಅದ್ರ ಬಗ್ಗೆ ಕೇಳಿದ್ರು. ಮಹೇಶ್ ತೆಂಗಿನಕಾಯಿ ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಅಂತ ಹೇಳಿದ್ರು. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಫೆಬ್ರವರಿ ಮಾರ್ಚ್ ಅನ್ನು ಕೇಳ್ತಾ ಇದ್ದಾರೆ ಮಹೇಶ್ ತೆಂಗಿನಕಾಯಿ ಅಂತ ಹೇಳಿದ್ರು. ನಮ್ಮ ಸುನೀಲ್ ಕುಮಾರ್ ಹೇಳಿದ್ರು. ಉಳಿದ ನಮ್ಮ ಎಲ್ಲ ಹಿರಿಯ ಶಾಸಕರು ಕೂಡ ಹೇಳಿದರು. ಅದಾದ್ಮೇಲೂ ಕೂಡ ಅವ್ರದ್ದು ಉತ್ತರ ಒಂದಾಯಿತು, ನಾನು ಆಗಸ್ಟ್ 20-25 ಮಟ್ಟ ಹಾಕಿದ್ದೇನೆ, ಏನೋ ಇದು ಇಲ್ಲ ಅಂತಕ್ಕಂತ ಹೇಳಿದರು. ಈಗ ಮುಂದಿಂದ ಹಾಕಿ ಹಿಂದಿಂದ ಉಳಿತಲ್ಲ, ಅದು ಯಾಕೆ ಉಳೀತು, ವಾಟ್ ಇಸ್ ದ ರೀಸನ್ ಅಂತಕ್ಕಂಥದ್ದನ್ನು ಇವತ್ತು ಅವರು ಸ್ಪಷ್ಟ ಮಾಡಬೇಕಾಗಿತ್ತು. ಆದರೆ ಇವತ್ತು ಕ್ಷಮಾರ್ಪಣೆಯನ್ನು ಮಾತ್ರ ಅವ್ರು ಕೇಳಿದ್ದಾರೆ. ನನ್ನ ದುಡ್ಡು ಮುಟ್ಟಿಲ್ಲ ಅನ್ನೋವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆದರೆ ಯಾಕೆ ಉಳಿತು, ಏನು ಉಳಿತು, ಏನು ರೀಸನ್ಗೆ ಅಂತಕ್ಕಂಥದ್ದನ್ನು ಬಹಿರಂಗ ಮಾಡಬೇಕಾಗುತ್ತೆ. ಇದಕ್ಕೆ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಕಾರಣನ, ಇಲ್ಲ ರಾಜ್ಯದ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ? ನೋಡಿ, ನಾನು ಕೇಳಿದ್ದು ಇದನ್ನ ಉತ್ತರ ಕೊಡಬೇಕಾಯ್ತು ಹೆಬ್ಬಾಳ್ಕರ್ ಅವರು. ಆದರೆ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು, ಸಚಿವರು ಸಿದ್ದರಾಮಯ್ಯನವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಹೇಳ್ತಾರ ಅಂತ ಹೇಳಿದರು. ಹಾಗಾದರೆ ಯಾರಾಯಿತು? ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಯಾರು ಇವತ್ತು? ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರ. ಇಡೀ ಸರ್ಕಾರನೇ ಇದ್ದಂಗಾಯ್ತು. ಈ ಲೋಪದೋಷ ಆಗಿದ್ದು ಸರ್ಕಾರಕ್ಕೆ ನೇರ ಹೊಣೆ. ಅಲ್ಲ, ಈಗ ಮುಖ್ಯಮಂತ್ರಿಗಳ ಬಳಿ ಆರ್ಥಿಕ ಇಲಾಖೆ ಅಂತ ಇದೆ ಅಂದ ತಕ್ಷಣ ಎಲ್ಲ ಇಲಾಖೆಗಳನ್ನು ಕೂಡ ಅವರೇ ನೇರವಾಗಿ ನೋಡೋಕ್ಕಾಗೋದಿಲ್ಲ. ಹಾಗಾದ್ರೆ ಅವರೇ 34 ಜನ ಸಚಿವರಾಗಬೇಕು. ಅವರೇನು ಇದನ್ನ ನಾನು ಹೇಳಿದ್ದಿಲ್ಲ. ನಾನು ಮೊನ್ನೆ ಮಟ್ಟ ಮಾತಾಡಿದಾಗ ಇದನ್ನ ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಸಚಿವರಿಗೆ ಮಾತ್ರ ನಾ ಕೇಳಿದ್ದೆ. ನಾನು ಮುಖ್ಯಮಂತ್ರಿಯವ್ರನ್ನ ಇದರಲ್ಲಿ ಎಲ್ಲಿ ಎಳೆದಿದ್ದಿಲ್ಲ. ಆದರೆ ಸ್ವತಃ ಸಚಿವರು ಮುಖ್ಯಮಂತ್ರಿಯನ್ನ ಎಳೆಯತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಯಾರ, ನಾ ಮಾಡಿಲ್ಲ. ಸಚಿವರು ಹೇಳ್ಯಾರ ಆರ್ಥಿಕ ಇಲಾಖೆ ಇರೋದು ಮುಖ್ಯಮಂತ್ರಿ ಕಡೆ ಇದೆ, ಅದನ್ನು ಕ್ಲಾರಿಫೈ ಅವ್ರು ಮಾಡ್ತಾರ ಅಂತ ಅವ್ರು ಹೇಳ್ಯಾರ, ನಾ ಹೇಳಿಲ್ಲ. ಸರ್, 9ನೇ ತಾರೀಕು ಪ್ರಶ್ನೆ ಬಂದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಧಾನವಾಗಿ ಮಹೇಶ್ ತೆಂಗಿನಕಾಯಿ ಅವರಿಗೆ ಉತ್ತರ ಕೊಟ್ಟಿದ್ರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಧಾನವಾಗಿ ಬಿಜೆಪಿ ಶಾಸಕರಿಗೆ ಉತ್ತರ ಕೊಟ್ಟಿದ್ರೆ, ಇದು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಿರ್ಲಿಲ್ಲ. ನೋಡಿ, ಯಾವಾಗಲೂ ಆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೇನು ಪ್ರಶ್ನೆ ಐತೆ ಅಂತ ಬಂದಾಗ ನೀವು ಅನೇಕ ಪ್ರಶ್ನೆಗಳನ್ನು ನನ್ನ ಮುಂದೆ ಕೇಳ್ತಾ ಇದ್ದೀರಿ. ನಾನು ಉತ್ತರ ಕೊಡ್ತಕ್ಕಂಥ ವಿವೇಚನೆ ನನಗಿರ್ಬೇಕು. ಯಾವ ರೀತಿಯಾಗಿ ಇರ್ತಕ್ಕಂಥ ಏನು ಉತ್ತರ ಕೊಡಬೇಕು ಅನ್ನೋಂಥ ವಿವೇಚನೆ ಇರಬೇಕು. ಅಥವಾ ನಾನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಸ್ಟಡಿ ಮಾಡ್ಕೊಂಡು ಬಂದು ನಾನು ಹೇಳುವಂಥ ಪ್ರಯತ್ನ ಮಾಡಬೇಕು. ನಾವು ಪದೇ ಹೇಳಿದ ಮೇಲೆ ಅವ್ರಿಗೆ ಇರಿಟೇಟ್ ಆಯ್ತು. ಇವರು ಪದೇ ನಾನು ಫೆಬ್ರವರಿ ಮಾರ್ಚ್ ಅಂತಾರೆ ಇವರು ಅಂತಂತ ಇರಿಟೇಟ್ ಮಾಡ್ಕೊಂಡ್ರು. ಅಲ್ಲ, ಅವರು ಬಹುಶಃ ನಾನು ಅದನ್ನು ಹೇಳಿದೆ, ಮೇಡಮ್ ನೀವು ಒಂದ್ಸಲ ವೆರಿಫೈ ಮಾಡಿ, ಇಲ್ಲೇ ನಿಮ್ಮ ಅಧಿಕಾರಿಗಳಿದ್ದಾರೆ, ಅವ್ರ ಕಡೆಯಿಂದ ವೆರಿಫೈ ಮಾಡಿರಿ ಮುಟ್ಟೈತಿಲ್ಲ ಅಂತಂದೇಳಿ. ಬಹುಶಃ ಅವ್ರು ವೆರಿಫೈ ಮಾಡಿ ಹೇಳಿದ್ರೆ ಇಷ್ಟು ಹಂತಕ್ಕೆ ಹೋಗಿದ್ದಿಲ್ಲ ಗೊತ್ತಿಲ್ಲ ನನಗೆ ಒಳ್ಳೆ. ಆದರೆ ನಾನು ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅನ್ನೋದು ನನಗೆ ಸ್ಪಷ್ಟತೆ ಇತ್ತು. ಹೀಗಾಗಿ ನಾನು ಅಲ್ಲಿ ಮಟ್ಟ ತೊಗೊಂಡೋಗಿದ್ದೀವಿ. ಅಲ್ಲ, ನಿಮಗೆ ಪ್ರಶ್ನೆ ಕೇಳುವಾಗಲೂ ಒಂದಿತ್ತು, ಏನು ನಾನು ಸ್ಪೆಸಿಫಿಕ್ ಆಗಿತ್ತು ಫೆಬ್ರವರಿ ಮಾರ್ಚ್. ಪಾಪ ನಿಮ್ಮ ಪ್ರಶ್ನೆ ಅವ್ರಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಆಗ್ಲಾರ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ ಇಡೀ ಸರ್ಕಾರ ಇವತ್ತು ಜನರ ಕಡೆ ಚೀಮಾರಿ ಹಾಕೊಂಡಂತದ್ದು. ಇಡೀ ಸರ್ಕಾರ ಕ್ಷಮೆ ಕೇಳ್ತಕ್ಕಂಥ ಸಂದಿಗ್ಧ ಸ್ಥಿತಿಯನ್ನು ಸರ್ಕಾರಕ್ಕೆ ಸಚಿವರು ತಂದಿಟ್ರಿ. ಸರ್, ಈಗ ಮಹೇಶ್ ತೆಂಗಿನಕಾಯಿ ಅವರು ಕೇಳಿರುವಂತಹ ಒಂದು ಪ್ರಶ್ನೆಗೆ ಸರ್ಕಾರಕ್ಕೆ ಮುಜುಗರ ಆಗಿರೋದು ನಿಜ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಇದನ್ನ ನೀವು ಬೂತ್ ಮಟ್ಟಕ್ಕೆ ಜನರ ಬಳಿ ತಗೊಂಡು ಹೋಗ್ಬೇಕು. ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ, ಅದೇ ರೀತಿ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗಿದೆ. ಇದ್ರ ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಸಂಪೂರ್ಣ ಸಹಕಾರವನ್ನ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೊಡ್ತಾರ. ನನಗೆ ಒಂದೊಂದು ಸಲ ಅನ್ಸುತ್ತೆ, ಒಬ್ಬ ಸಾಮಾನ್ಯ ಶಾಸಕರು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂತ ವಿಚಾರಗಳನ್ನು ತರ್ತಾರೆ. ಆದರೆ ಅದನ್ನ ದೊಡ್ಡ ಮಟ್ಟ ಮೇಲೆ ಇರುವಂತಹ ನಾಯಕರುಗಳು ಅದನ್ನ ತುಳಿಯುವಂತಹ ಕೆಲಸ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು 15 ವರ್ಷದಿಂದ ಸೆಷನ್ ಅನ್ನ ಕವರ್ ಮಾಡ್ತಿದ್ದೀನಿ. ಆ ಲಿಸ್ಟಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಬರ್ತಾರ ಅಂತ ನೋಡಿ. ನಾನು ಇವತ್ತು ಅದು ಯಾವುದೇ ರೀತಿಯಾದಂಥ ನಡವಳಿಕೆಗಳು ನಮ್ಮಲ್ಲಿ ನಡೆದಿಲ್ಲ. ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರಾಗಲಿ ಯಾವುದೋ ಕಾರಣಕ್ಕೆ ನಮ್ಮ ಅಧ್ಯಕ್ಷರು ಇದ್ದಿದ್ದಿಲ್ಲ ಸದನದಲ್ಲಿ. ಉಳಿದ ಎಲ್ಲ ಹಿರಿಯ ನಾಯಕರು ಕೂಡ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಪೋರ್ಟನ್ನು ಕೊಟ್ಟಿದ್ದಾರೆ. ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ನಾನು ಮೊನ್ನೆ ಹೇಳಿದ್ದೆ, ಮಾನ್ಯ ಅಶೋಕ್ ಅವ್ರಿಗೆ ಕೂಡ ಸ್ಪೀಕರ್ ಅವರು ನಿಮ್ಮ ಶಾಸಕರನ್ನ ಕರೀರಿ, ಸಚಿವರು ಕರಿತೀರಿ, ಕೂತು ಮಾತಾಡ್ಸಿಲ್ಲೇ ಬಗೆಹರಿಸೋಣ ಅಂತ ಹೇಳಿದಾಗ ಅಶೋಕ್ ಅವ್ರಿಗೆ ಕೇಳಿದಾಗ ನಾನು ಹೇಳಿದೆ, ಸರ್ ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಬೇಡ, ಸದನದ ಒಳಗಡೆ ಕಳೀನಿ, ಸದನದ ಒಳಗಡೆನೇ ಅವ್ರು ಉತ್ತರ ಕೊಡಲಿ ಅಂದಾಗೂ ಕೂಡ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಕೂಡ ನಮ್ಮ ಶಾಸಕರು ಒಪ್ಕೊಂಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ಈ ಯಶಸ್ವಿನ ಹಾದಿಯಲ್ಲಿ ನಾವು ನಡೆದಿದ್ದೇವೆ. ಅಲ್ಲ, ಅದು ಹೆಂಗೆ ಜನರಿಗೆ ಇಷ್ಟು ದೊಡ್ಡ ಮಟ್ಟದ ಇದು ಒಂದು ರೀತಿ ಏನೋ ಹಂಗಾದ್ರೆ ನಡೆದಿದೆ. ಸದನದಲ್ಲಿ ಬೇಡ, ಹೊರಗಡೆ ಮಾತಾಡೋಣ ಅಂತ ಹೇಳಿದ್ರೆ
ಏನಾಗ್ತಿದೆ ಹಂಗಾದ್ರೆ ಏನೋ ಆಗಿರೋ ಅವರೇ ಒಪ್ಕೊಳ್ತಿದಾರಲ್ಲ, ಅವ್ರ ನಡೆಗಳು ಅದು ಏನೋ ಆಗಿದೆ ನೋಡಿ, ಕೆಲವೊಂದ್ ಕಡೆ ಬೆಂಕಿಲ್ದ ಹೊಗೆ ಆಡಂಗಿಲ್ಲ ಅಂತ ಹೇಳ್ತೇವೆ ನಮ್ಮ ಭಾಷೆದಾಗ. ಆ ರೀತಿ ಏನೋ ಆಗಿದೆ. ಯಾಕೆ ನನಗೆ ಡೈರೆಕ್ಟರ್ ಇವತ್ತಿನ ಮಟ್ಟ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ? ಒಂದು ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರು ನನಗೆ ಯಾಕೆ ಆನ್ಸರ್ ಕೊಡ್ತಾ ಇಲ್ಲ? ಫೋನ್ ಯಾಕೆ ಇರ್ತಾ ಇಲ್ಲ? ಫೋನ್ ಯಾಕೆ ಬಂದ್ ಮಾಡಿ ಇಟ್ಟಿದ್ದಾರೆ? ಎರಡನೇದು, ಹಲವಾರು ಜಿಲ್ಲೆಯ ಉಪನಿರ್ದೇಶಕರು ಮೊದಲು ಒಂದು ಆನ್ಸರ್ ಕೊಟ್ಟರು, ನಾನು ಮಾತಾಡಿ ಆದಮೇಲೆ ಇನ್ನೊಂದು ಆನ್ಸರನ್ನು ಕಳಿಸಿದರು. ಯಾಕೆ? ಇವನ್ನ ಎಲ್ಲವನ್ನು ನೋಡಿದಾಗ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು, ಅದು ಎದ್ದು ಕಾಣ್ತಾ ಇದೆ. ಸರ್, ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಸಿಗದೇ ಇದ್ರೆ ಕೇವಲ ವಿಷಾದ ಮತ್ತು ಕ್ಷಮೆಗೆ ಸರ್ಕಾರ ಸೀಮಿತ ಆದರೆ? ನೋಡಿ, ನಾನು ಆಗಲೇ ಸ್ಪಷ್ಟ ಮಾಡ್ತೀನಿ, ಈಗೂ ಸ್ಪಷ್ಟ ಮಾಡ್ತೀನಿ. ಫೆಬ್ರವರಿ ಮತ್ತು ಮಾರ್ಚ್ 2 ಕಂತು ಸುಮಾರು 5,000 ಕೋಟಿ ಏನಾಗುತ್ತೆ, ಅದು ಎಲ್ಲ ದುಡ್ಡನ್ನು ರಾಜ್ಯದ 1,24,00,000 ತಾಯಂದರಿಗೆ ಮುಟ್ಟುವರೆಗೂ ಕೂಡ ನಾವೇನಿದನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ಒಂದು ವೇಳೆ ಸರ್ ಇದು ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಬೇರೆ ಸಂಸ್ಥೆಗಳಿಗೆ ಏನಾದರೂ ಪತ್ರ ಬರೆಯುವಂಥದ್ದು ಆ ಥರ ಏನಾದರೂ ಮಾಡ್ತಾರೆ? ಯಾಕಂದ್ರೆ 5,000 ಕೋಟಿ ಅಲ್ಲ, ಇದರಲ್ಲಿ ಯಾವುದೇ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಇದರಲ್ಲಿ ಬಿಡುವಂಥ ಪ್ರಶ್ನೆ ಇಲ್ಲ. ಸರ್ಕಾರ ಇದಕ್ಕೆ ಬಾಧ್ಯತೆಯನ್ನು ಹೊರ್ಕೊಳ್ಬೇಕಾಗುತ್ತೆ. ಸರ್ಕಾರ ಇದರಿಂದ ತಗೊಳ್ಬೇಕಾದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೂಡ ಆನ್ ಫ್ಲೋರ್ ಹೇಳಿದ್ದಾರೆ. ಹಾಕಿಲ್ಲ ಅಂದ್ರೆ ನಾನು ಹಾಕಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. 2 ದಿವಸ 3 ದಿವಸ ಕಾಯೋಣ, ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ರಿಯಾಕ್ಷನ್ ಏನಂತ ಹೇಳ್ತಾರೆ. ಅಲ್ಲ, ಅವರು ಜನಸಾಮಾನ್ಯರಿಗೆ ಹಾಕೋದಕ್ಕೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಒಂದು ವೇಳೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮಾತ್ರ ಇದು ಬಹಳ ಜನರಿಗೆ ಮಾಡ್ತಾ ಇರುವಂತ ದೊಡ್ಡ ದ್ರೋಹ. ನೋಡಿ, ಅವ್ರೇನಾದ್ರೂ ಇದ್ರೆ 1 ಪೈಸೆನೂ ಕಮ್ಮಿ ಹಾಕಿದ್ರೆ ಇದು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾಡ್ತಕ್ಕಂಥ ದ್ರೋಹ, ಅನ್ಯಾಯ, ಮೋಸ, ವಂಚನೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಈ ಪ್ರಕರಣ ಏನಾದ್ರು CBI, ED ಈ ತರದವ್ರಿಗೆ ಬರಲ್ವಾ? ಯಾಕಂದ್ರೆ 5,000 ಕೋಟಿ ಅಲ್ವಾ? ಇಲ್ಲ, ನಾವು ನೋಡೋಣ. ಈಗ ಸಮಯ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳು ಜಮಾ ಮಾಡ್ತೀನಿ ಅಂತ ಹೇಳಿದಾರ. ಅದಾದ್ಮೇಲೆ ಆ ಥರ ಏನಾದ್ರು ಇದ್ರೆ ಯೋಚನೆ ಮಾಡೋಣ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಒಂದು ಮಾತು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವೇನು ಯಾರನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ, ನಾವು ಹೆಣ್ಮಕ್ಳ ಪರವಾಗಿನೇ ಧ್ವನಿ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಹಲವು ಹೆಣ್ಮಕ್ಳು ಅವರ ರೆಕಾರ್ಡನ್ನು ಚೆಕ್ ಮಾಡಿದಾಗ ನನಗೆ ಅದು ಕಾಣಿಸ್ತು. ಹೀಗಾಗಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ತೆಗೆದುಕೊಂಡೆ ನಾನು ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ಯಾರನ್ನು ಟಾರ್ಗೆಟ್ ಮಾಡುವಂಥ ಒಂದು ಅವಶ್ಯಕತೆ ಇರಲಿಲ್ಲ ನನಗೆ ಅಂತ. ಜೊತೆಗೆ ಸರ್ಕಾರ ಸರಿಯಾದಂಥ ಉತ್ತರ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದ ಹೋರಾಟಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸಹಜವಾಗಿ BJP ನನ್ನ ಜೊತೆಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.